ರಾಜು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಕಾರ್ಯದರ್ಶಿ. ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಯೋಜನೆಯಂತೆ ಈ ಜನವರಿ, ಡಿಸೆಂಬರ್, ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಾವೇಶ ನಡೆಯುತ್ತೆ. ಈ ಜಿಲ್ಲಾ ಸಮಾವೇಶದಲ್ಲಿ ಇಡೀ ವರ್ಷದ ಚಟುವಟಿಕೆಗಳನ್ನ ಪುನರ್ಮನನ ಮಾಡುವಂಥದ್ದು, ಸಂಘಟನೆ ಬೆಳವಣಿಗೆಯನ್ನು ಪರಿಶೀಲನೆ ಮಾಡುವಂಥದ್ದು, ಪ್ರಸಕ್ತ ಸಮಾಜದಲ್ಲಿ ಏನೇನು ಸಮಸ್ಯೆಗಳಿದೆ, ಜನರನ್ನು ಬಾಧಿಸ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ಅಂಧಶ್ರದ್ಧೆಗೆ ಸಂಬಂಧಪಟ್ಟಂಥ, ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಪರಿಸರಕ್ಕೆ ಸಂಬಂಧಪಟ್ಟಿದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಇದರ ಬಗ್ಗೆ ಏನಾಗ್ತಾ ಇದೆ ಅದನ್ನು ಗಮನಿಸುವಂಥದ್ದು, ಅದರ ಬಗ್ಗೆ ನಿರ್ಣಯಗಳನ್ನ ಅಂಗೀಕರಿಸುವಂಥದ್ದು, ಸಮಿತಿಯನ್ನು ಪುನರ್ರಚನೆ ಮಾಡುವಂಥದ್ದು, ಮುಂದಿನ ವರ್ಷಕ್ಕೆ ಹೊಸ ಕ್ರಿಯಾ ಯೋಜನೆಯನ್ನು ಮಾಡುವಂಥದ್ದು. ಆ ದೃಷ್ಟಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಮಾವೇಶ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ಸಮಾವೇಶ ಇವತ್ತು ನಡೀತಾ ಇದೆ. ಇಲ್ಲೂ ಕೂಡ ಇಡೀ ಜಿಲ್ಲೆಯಲ್ಲಿ ನಡೆದಿರುವಂಥ ಚಟುವಟಿಕೆಗಳನ್ನ ರಿವ್ಯೂ ಮಾಡಿ ಮುಂದಿನ ವರ್ಷಕ್ಕೆ ದೊಡ್ಡ ಸಂಘಟನೆ ಬೆಳೆಸುವ ಉದ್ದೇಶದಿಂದ ಈ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಸರ್, ಈ ಒಂದು ಸಂಘದ ಮುಖ್ಯ ಕಾರ್ಯಾಚರಣೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಮುಖ್ಯ ಕಾರ್ಯಾಚರಣೆ ಅಂದರೆ ಜನರಲ್ಲಿ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸಬೇಕು, ಅಂಧಶ್ರದ್ಧೆ ಕಡಿಮೆ ಆಗಬೇಕು. ಮೌಢ್ಯತೆ. ಹೌದು, ನಾವು ಮೌಢ್ಯತೆ ಅನ್ನೋದಕ್ಕಿಂತ ಅಂಧಶ್ರದ್ಧೆ ಅಂತೀವಿ. ಯಾವುದಕ್ಕೆ ಅರ್ಥವಿಲ್ಲದೆ ಜನ ಆಚರಣೆ ಮಾಡ್ತಾರೆ, ಆ ಆಚರಣೆಯಿಂದ ಹಣ ಕಳ್ಕೊಳ್ತಾರೆ, ಆ ಪ್ರಾಣ ಕಳ್ಕೊಳ್ತಾರೆ, ಅವರ ಘನತೆ ಕಡಿಮೆ ಆಗುತ್ತೆ. ಅಂಥ ಆಚರಣೆಗಳನ್ನು ಕೈ ಬಿಡಿ ಅಂತ ಜನಗಳಲ್ಲಿ ನಾವು ಮನವಿ ಮಾಡ್ತೀವಿ. ಕೈ ಬಿಡೋದು ಜನಗಳಿಗೆ ಬರಬೇಕು, ಜನಗಳಲ್ಲೇ ಬರಬೇಕು ಅದು. ಆದರೆ ನಾವು ಪವಾಡ ರಹಸ್ಯ ಬಯಲು ಮೂಲಕ, ಪುಸ್ತಕಗಳ ಮೂಲಕ, ಹಾಡುಗಳ ಮೂಲಕ, ಪಾದಯಾತ್ರೆ ಮೂಲಕ ನಾವು ಕಳೆದ ವರ್ಷ ಜನವರಿ 27ರಿಂದ ಜನವರಿ 31 ತನಕ ಬೆಂಗಳೂರಿನಿಂದ ಡಾಕ್ಟರ್ ಎಚ್ ನರಸಿಂಹಯ್ಯನವ್ರ ಊರಿಗೆ ವಿಜ್ಞಾನದೆಡೆಗೆ ನಮ್ಮ ನೆಡೆಗೆ ಅಂತ ಒಂದು ಪಾದಯಾತ್ರೆ ಮಾಡಿದ್ವಿ. ಹಾಗೆ ಅಲ್ಲಲ್ಲೇ ನಾವು ಈ ಥರದ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಜನರಲ್ಲಿ ಈ ಅಂಧಶ್ರದ್ಧೆ ಕಡಿಮೆ ಆಗಬೇಕು, ವೈಜ್ಞಾನಿಕ ಚಿಂತನೆ ಬೆಳಿಬೇಕು. ಅದು ಚೆನ್ನಾಗಾದರೆ ಅವನು ಒಳ್ಳೆ ಶಿಕ್ಷಕ ಆಗ್ತಾನೆ, ಒಳ್ಳೆ ವಿದ್ಯಾರ್ಥಿ ಆಗ್ತಾನೆ, ಒಳ್ಳೆ ರೈತ ಆಗ್ತಾನೆ, ಒಳ್ಳೆ ವೈದ್ಯ ಆಗ್ತಾನೆ. ಇದು ಸಮಾಜದಲ್ಲಿ ನಮ್ಮನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತೆ. ಸರ್, ಈಗ ನೀವು ಹೇಳ್ತಾ ಒಂದು ಮಾತು ಹೇಳ್ತೀವಿ, ಇಸ್ರೋದವರು ಪೂಜೆ ಮಾಡ್ತಾರೆ, ವಿಜ್ಞಾನಕ್ಕೆ ಅದು ವಿರುದ್ಧ. ಅದಕ್ಕೆ ಸಂಬಂಧನೇ ಇಲ್ಲ. ಈಗ ಅವರು ಇಸ್ರೋದಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ, ವಿಜ್ಞಾನಿಗಳು, ತಂತ್ರಜ್ಞಾನಿಗಳೆಲ್ಲ ಕೆಲಸ ಮಾಡ್ತಾರೆ. ಒಂದು ರಾಕೆಟ್ ಉಡಾಯಿಸ್ಬೇಕಾದ್ರೆ ಮತ್ತು ಅದರಲ್ಲಿ ಇರೋವಂಥ ಉಪಗ್ರಹಗಳನ್ನೆಲ್ಲ ಮಾಡಬೇಕಾದ್ರೆ ತುಂಬ ಜನ ಕೆಲಸ ಮಾಡ್ತಾರೆ. ಸಾಕಷ್ಟು ಹಣನೂ ಖರ್ಚಾಗುತ್ತೆ, ಜನರ ಹಣ ಅದು. ಮತ್ತು ಅಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಎಲ್ಲ ಜಾತಿ ಧರ್ಮದವರು ಇರ್ತಾರೆ. ಆದರೆ ತಿರುಪತಿಗೆ ಹೋಗಿ ಅದು ಚೆನ್ನಾಗಾಗಲಿ ಅಂತ ಅದರದ್ದೊಂದು ಮಾದರಿಯನ್ನು ತಗೊಂಡು ಪೂಜೆ ಮಾಡಿಸ್ಕೊಂಬರೋದಿದೆಯಲ್ಲ, ಎಲ್ಲೋ ಒಂದು ಕಡೆ ನಮ್ಮ ವಿಜ್ಞಾನಿಗಳ ಸ್ಥೈರ್ಯವನ್ನು ಕುಗ್ಗಿಸುತ್ತೇನೋ ಅಂತ. ಜನಗಳಿಗೆ ನಂಬಿಕೆ ಆಚರಣೆಗಳಿದೆ, ಅದನ್ನು ಅವ್ರ ಮನೇಲಿ ಮಾಡ್ಕೊಳ್ಳಿ, ವೈಯಕ್ತಿಕವಾಗಿ ಮಾಡ್ಕೊಳ್ಳಿ. ಒಂದು ಕಾಲೇಜು, ಒಂದು ಆಸ್ಪತ್ರೆ, ಒಂದು ಇಸ್ರೋ, ಇದೆಲ್ಲವೂ ಕೂಡ ಸರ್ಕಾರಿ ಸಂಸ್ಥೆಗಳು. ಸರ್ಕಾರಿ ಸಂಸ್ಥೆಗಳಲ್ಲಿ ಸಂವಿಧಾನ ನಮಗೆ ಮಾದರಿ ಆಗಬೇಕು. ಅಲ್ಲಿ ನಿಯಮಗಳನ್ನು ಅಷ್ಟೇ ನಾವು ಪಾಲಿಸ್ಬೇಕೇ ಹೊರತು ಅಲ್ಲೆಲ್ಲ ಹೋಗಿ ತಿರುಪತಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋವಂಥದ್ದು ಏನಾಗುತ್ತೆ, ಒಂದು ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ಅದು ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲ. ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಅದರ ಜೊತೆಗೆ ಈ ನದಿಗಳು ಅಥವಾ ಡ್ಯಾಮ್ಗಳು ತುಂಬಿದಾಗ ಅಲ್ಲಿಗೆ ಬಾಗಿನ ಅರ್ಪಿಸೋಕೆ ಹೋಗ್ತೀವಿ ಅಂತ ನಮ್ಮ ಮಂತ್ರಿ ಮಹೋದಯರು ಹೋಗ್ತಾರೆ. ಏನು ಕೆಲಸ ಇದೆ ಇವ್ರಿಗಲ್ಲಿ? ಲಕ್ಷಾಂತರ ರೂಪಾಯಿ ಹಣ ವ್ಯರ್ಥ ಆಗುತ್ತೆ. ಹಾಗಾಗಿ ಪರಿಸರ ರಕ್ಷಣೆ ಆಗಬೇಕು, ಕೆಲಸ ಚೆನ್ನಾಗಾಗಬೇಕು. ಅದ್ರ ಕಡೆ ದೃಷ್ಟಿ ಚೆನ್ನಾಗಿದ್ದರೆ ಇನ್ನೂ ಯಶಸ್ವಿ ಆಗುತ್ತೆ, ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ. ಹಾಗಾಗಿ ಅಲ್ಲಿ ಹೋಗಿ ಮಾಡೋದು ಅಷ್ಟೊಂದು ಅದು ಇಟ್ಸ್ ನಾಟ್ ಪಾರ್ಟ್ ಆಫ್ ಇಸ್ರೋ ಪ್ರೋಗ್ರಾಮ್. ಸರ್, ಅಂದರೆ ಜ್ಞಾನಕ್ಕೆ ಬೆಳಕು ಚೆಲ್ಲುವಂಥ ಒಂದು ಕಾರ್ಯಕ್ರಮನ ಈ ಒಂದು ಸಂಘ ಮಾಡುತ್ತೆ ಅಂತ. ಹೌದು, ಜನರು ಯಾವುದೇ ಸಮಸ್ಯೆಗೆ ಒಂದು ಸರಿಯಾದ ಪರಿಹಾರವನ್ನು ಆಗಬೇಕು. ಅದೇ ವೈಜ್ಞಾನಿಕ ವಿಧಾನ ಅಂತೀವಿ. ಈಗ ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು ಅಂದರೆ ಯಾರೋ ಕಣ್ಣು ಮುಚ್ಚಿ ಕಣ್ಣು ಬಿಟ್ಟರೆ ಮೆಜೆಸ್ಟಿಕಲ್ ಪ್ರತ್ಯಕ್ಷ ಆದಂತೆ ಅಂತ ಹೇಳ್ಬಿಟ್ಟು ಅದನ್ನೇ ಒಂದು ದೊಡ್ಡ ಸುದ್ದಿ ಮಾಡ್ತಾರೆ ಕೆಲವರು. ಯಾರೋ ಕಣ್ಣು ಮುಚ್ಕೊಂಡು ಒಬ್ಬ ಹುಡುಗಿ ಓದ್ತಾಳೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಫಸ್ಟ್ ಕ್ಲಾಸ್ ಬಂದಿದ್ದಾಳೆ ಅಂತ. ನಾವು ಯಾವುದೇ ವಿಷಯವನ್ನು ಸಾರ್ವತ್ರಿಕವಾಗಿರಬೇಕು. ನಾನು ಮೆಜೆಸ್ಟಿಕ್ ಹೋಗಿ ಎಷ್ಟು ಟೈಮ್ ತೊಗೊಳ್ತೀನೋ, ನೀವು 1/4 ಗಂಟೆ ಹೆಚ್ಚು ಕಡಿಮೆ ನೀವು ಅದೇ ರೀತಿ ತಲುಪ್ತೀರಾ, ಟ್ರಾಫಿಕ್ ಪ್ರಾಬ್ಲಮ್ ಬಿಟ್ಟರೆ. ಹಾಗೆ ಒಂದು ಅಂಗಡಿ ನಡೆಸ್ತಾ ಇರ್ತಾನೆ, ಅಂಗಡಿಲಿ ವ್ಯಾಪಾರ ಆಗಲಿಲ್ಲ ಅಂದರೆ ಅದನ್ನು ಸರಿಪಡಿಸ್ಕೊಳ್ಳೋಕೆ ಏನು ಮಾಡಬೇಕು? ಅದೇ ಥರ ಅಂಗಡಿ ಜಾಸ್ತಿ ಜನ ಜಾಸ್ತಿ ಆದ್ರೆ, ಅಥವಾ ಅಂಗಡಿನಲ್ಲಿ ಇವರು ಬಿಹೇವಿಯರ್ ಏನಾದರೂ ತಪ್ಪಾಗಿದೆಯಾ,
ಜನನ ಪ್ರೀತಿಯಿಂದ ಇಟ್ಕೊಂಡಿದ್ದಾರೆ, ಅದು ಮುಖ್ಯವೇ ಹೊರತು ಯಾರೋ ತಡೆ ಹೊಡೆಸ್ಬಿಟ್ಟಿದ್ದಾರೆ ನೀನು ಹೋಗಿ ತಡೆ ತೆಗ್ಸು ಅಂತ ಅವನಿಗೊಂದಷ್ಟು ಖರ್ಚಿಗೆ ತಂದಿರ್ತಾರೆ. ಹಾಗಾಗಿ ನಮ್ಮ ಹುಡುಗ ಚೆನ್ನಾಗಿ ಓದದೇ ಇದ್ರೆ ಏನು ಕಾರಣ ಅನ್ನೋದನ್ನು ಕಂಡುಹಿಡಿಬೇಕು, ಅದನ್ನು ಪರಿಹರಿಸ್ಕೊಳ್ಬೇಕು. ಹೀಗಾಗಿ ವೈಜ್ಞಾನಿಕ ವಿಧಾನವನ್ನು ಅನುಸರಿಸಬೇಕು. ಈ ಮೌಢ್ಯಾಚಾರಗಳು, ಅಂಧಶ್ರದ್ಧೆ ಕಡಿಮೆ ಆಗಬೇಕು.